ಈಗ ನಮಸ್ತೆ ಸರ್, ನನ್ನ ಹೆಸರು ಮುತ್ತಣ್ಣ ಅಂತೇಳಿ, ಬಸವರಾಜ್ ಆಸಂಗಿ ಅಂತೇಳಿ ನಮ್ಮ ಕಂಪ್ನಿಯ ಒಬ್ಬ ಡಿಸ್ಟ್ರಿಬ್ಯೂಟರು. ಅದೇ ರೀತಿ ಇನ್ನೊಬ್ಬ ಲಕ್ಷ್ಮಿ ಅಂತೇಳಿ ಅವರು ಒಂದು ಹುಡುಗಿ ಮೇಲೆ ಒಂದು 2 ಏಟನ್ನು ಕೈ ಮಾಡಿದ್ದಾರೆ. ಅದಕ್ಕೆ ಅವ್ರ ತಾಯಿಯವರು ಕೂಡ ಇಲ್ಲಿ ಸ್ಟೇಷನ್ಗೆ ಬಂದಿದ್ದಾರೆ. ಅದು ಏನೊಂದು ಯಾವ ಕಾರಣಕ್ಕೆ ಹೊಡೆದಾರೆ ಅನ್ನೋದು ನಾವು ಕೂಡ ಇವರು ಹುಡುಗರು ಬಂದ ಮೇಲೆ ಗೊತ್ತಾಗುತ್ತೆ. ನಮ್ಮದು ಕಂಪ್ನಿ ನೇಮ್ ಬಂದುಬಿಟ್ಟು MV ಮಾರ್ಕೆಟಿಂಗ್ ಅಂತೇಳಿ. ನಮ್ಮದು MV ಮಾರ್ಕೆಟಿಂಗು ಎಲ್ಲ ರೀತಿ ವಸ್ತುಗಳಿದ್ದಾವೆ. ಆಮೇಲೆ ವೆಲ್ನೆಸ್ ಆಗಿರ್ಬೋದು, ಆಮೇಲೆ ಬ್ಲೇಸರ್ಸ್ ಆಗಿರ್ಬೋದು, ಸೀರೆ ಆಗಿರ್ಬೋದು, ಆಮೇಲೆ ಕಾಸ್ಮೆಟಿಕ್ಸ್ ಆಗಿರ್ಬೋದು, ಎಲ್ಲ ರೀತಿಯ ಒಂದು ಆನ್ಲೈನ್ ಮಾರ್ಕೆಟಿಂಗು. ಚೈನ್ ಲಿಂಕ್ ಸಿಸ್ಟಮ್ ಅಂದರೆ ಇದು ಮಂತ್ಲಿ ಪರ್ಚೇಸಿಂಗು, ವೀಕ್ಲಿ ಪರ್ಚೇಸಿಂಗ್ ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಕಮಿಷನ್ ಬೇಸ್ ಮೇಲೆ ಇನ್ಕಮ್ ಬರ್ತಾ ಇರುತ್ತೆ. ಅವರು 40,000 ಕಟ್ಟಿದ್ದಾರೆ ಅಂತ ನಿಮಗೆ ಹೌದಾ? 40,000 ಕಟ್ಟಿದ್ದಕ್ಕೆ ಕಟ್ಟಿಲ್ಲ, ಅವರು ಪರ್ಚೇಸ್ ಮಾಡಿದ್ದೆ ಒಂದು 5,000. 40,000 ಅಂತ ಹೇಳಿದಾರಲ್ಲ, ಅದನ್ನು ನಾವು ಸ್ಟೇಟ್ಮೆಂಟ್ ತೊಗೊಂಡ್ವಿ. ಅವರು ಪರ್ಚೇಸಿಂಗ್ ಮಾಡಿದ ಪ್ರಾಡಕ್ಟ್ ಬರುತ್ತೆ. ಇವಾಗ MCOM, BCOM, BSc, MSW, ಆಮೇಲೆ BSW ಓದ್ಕೊಂಡಿರ್ತಕ್ಕಂಥವ್ರಿಗೆ ಹೊರಗಡೆ ಸೊಸೈಟಿ ಒಳಗಡೆ ಒಂದು ಒಳ್ಳೆ ಎಜುಕೇಷನ್ ಸಿಕ್ಕಿದ್ರೆ ಇವತ್ತು ಈ ಕಂಪ್ನಿಗಳನ್ನ ಯಾವುದು ಸ್ಟಾರ್ಟ್ ಆಗ್ತಾ ಇರಲಿಲ್ಲ. ಆಮೇಲೆ ಕರ್ನಾಟಕದ ಬೆಸ್ಟ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಇವತ್ತು MV ಕಂಪ್ನಿನೇ ಇರೋದು, ಕರ್ನಾಟಕದಲ್ಲಿ ಇದೇ ಕಂಪ್ನಿ ಇರೋದು. ಆಮೇಲೆ ಯಾವುದೋ ಒಂದು ಕಂಪ್ನಿ ಯಾವುದೊಂದು ಅನ್ಯಾಯ ಮಾಡಿದೆ ಅಂದರೆ ಎಲ್ಲ ಕಂಪ್ನಿನೂ ಅದೇ ಅನ್ಕೊಳ್ಳಿ ತಪ್ಪಾಗುತ್ತೆ ಸರ್. ನಮ್ಮದು ಇಲ್ಲಿ ಕುಷ್ಟಗಿ ರೋಡಲ್ಲಿ. ಆಮೇಲೆ ಯಾವುದೋ ಒಂದು ಕಂಪ್ನಿ ತಪ್ಪು ಮಾಡಿದರೆ ಎಲ್ಲ ಕಂಪ್ನಿನ ಅದೇ ಅನ್ಕೊಳ್ಳಿ ತಪ್ಪಾಗುತ್ತೆ ಸರ್. ಇವಾಗ MSW ಓದ್ಕೊಂಡವನಿಗೆ ಅವನೊಂದು ಕಾನ್ಫಿಡೆನ್ಸ್ ಇರುತ್ತೆ, ನನಗೆ ಯಾವುದೊಂದು ಗೌರ್ಮೆಂಟ್ ಜಾಬ್ ಸಿಗುತ್ತೆ ಅಂತೇಳಿ. ಗೌರ್ಮೆಂಟ್ ಜಾಬ್ ಸಿಕ್ಕಿದ್ರೆ ಇವತ್ತು ಯಾರು ಯಾಕೆ ಸ್ವಲ್ಪ ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡ್ತಾರೆ. ಅದಕ್ಕೆ ಈಗ ಇವಾಗ ಅದನ್ನೇ ಅವ್ರು ಕರೆಸ್ತಾ ಇದೀವಿ ಸರ್. ಅದು ನಮಗೆ ಗೊತ್ತಿಲ್ಲ. ಅಲ್ಲಿ ಮೆಸೇಜ್ ತೋರಿಸಿ ಅವ್ರನ್ನೆಲ್ಲ ಹೊಡಿತಾರೆ. ಅದಕ್ಕೆ ಇದು ನಮಗೆ ಸರ್ 8 ವರ್ಷದಲ್ಲಿ ನಮಗೆ ಈ ಬಿಸ್ನೆಸ್ಸಲ್ಲಿ ನಮ್ಗೆ ಅನುಭವ ಇಲ್ಲ ಸರ್. ಈ ರೀತಿ ಯಾವುದೂ ಆಗಿಲ್ಲ. ಫಸ್ಟ್ ಟೈಮ್ ಆಗಿದೆ ಅಂದಮೇಲೆ ಅವ್ರನ್ನ ಕರೆಸ್ತಾ ಇದ್ದೀವಿ. ಕಂಪನಿ ಪರವಾಗಿ ಈಗ ನೀವು ಇನ್ಚಾರ್ಜ್, ಕಂಪನಿ ಪರವಾಗಿ ನಾವು ಅವ್ರ ಮೇಲೆ ಆ್ಯಕ್ಷನ್ ಮಾಡ್ತಾ ಇದ್ದೀವಿ ಸರ್. ಆ್ಯಕ್ಷನ್ ಮಾಡ್ತಾ ಇದ್ದೀವಿ. ಅವ್ರ ತಾಯಿಯವ್ರನ್ನ ಕರೆಸ್ತಾ ಇದ್ದೀವಿ. ಈ ರೀತಿ ಆಗಿದೆ ಅಂತ ಅವ್ರ ತಾಯಿಯವರು ತಿಳಿಸ್ತೀವಿ. ಯಾಕಂದರೆ ಕಂಪ್ನಿ ಇವತ್ತು ಎಲ್ರಿಗೂ ಒಂದೇ ಸರ್. ಕೆಟ್ಟದ್ದು ಮಾಡಿದವ್ರಿಗೆ ಕೆಟ್ಟದಾಗಲೇಬೇಕು ಸರ್. ಯಾರು ಸರ್? ಅವ್ರ ತಾಯಿಯವ್ರನ್ನ ನಾನು ಕಂಪನಿ ಒಬ್ಬ ವ್ಯವಸ್ಥಾಪಕನಾಗಿ, ಕಂಪನಿ ಒಡೆ ನಾನು ಒಬ್ಬ ಡಿಸ್ಟ್ರಿಬ್ಯೂಟರಾಗಿ ಅವ್ರ ತಾಯಿಯವ್ರನ್ನ ನಾನೇ ಸಾರಿ ಕೇಳ್ತೀನಿ. ಯಾಕಂದರೆ ನನಗೂ ತಾಯಿನೇ ಅವರು, ತಿಳಿತಾ ಸರ್. ನನ್ನ ಮನೇಲಿ ಹೆಣ್ಮಕ್ಳು ಇದ್ದಾರೆ. ನನ್ನ ಮನೇಲಿ 4 ಜನ ಹೆಣ್ಮಕ್ಳು ಇದ್ದಾರೆ ಸರ್. ನನಗೆ ಮ್ಯಾರೇಜ್ ಆಗಿ ಅದಕ್ಕೆ ಯಾರೋ ಮಾಡಿದ ತಪ್ಪಿಗೆ ಇಲ್ಲಿ ಕಂಪ್ನಿನ ಹೊಣೆ ಮಾಡೋಕೆ ಹೋಗ್ಬಿಡಿ ದಯವಿಟ್ಟು. ಯಾಕಂದರೆ ಸರ್ ಇಲ್ಲಿ ಕಂಪ್ನಿ ಎಲ್ಲರೂ ಒಂದೇ ಸರ್. ಈಗ ಬಸವರಾಜ್ ಮತ್ತು ಲಕ್ಷ್ಮಿ ಅವರಿಬ್ಬರು ಕೂಡ ಬರ್ತಾ ಇದ್ದಾರೆ. ಅದು ಬಂದ ತಕ್ಷಣ ಅವ್ರದ್ದು ಏನು ಎಂತ ಅಂತ ವಿಚಾರಿಸ್ತೀವಿ ಸರ್. ದಯವಿಟ್ಟು ಇದು ತಪ್ಪು ಕಂಪ್ನಿ ಕಡೆಯಿಂದ ಆಗಿಲ್ಲ. ಇದು ಯಾರೇ ಆಗಲಿ ಟ್ರೈನಿಂಗ್ ಕೊಡುವಾಗ ಒಳ್ಳೇದು ಮಾಡಿ ಅಂತಲೇ ಟ್ರೈನಿಂಗ್ ಕೊಡೋದು, ಯಾರು ಕೆಟ್ಟದ್ದು ಮಾಡಿ ಅಂತ ಟ್ರೈನಿಂಗ್ ಕೊಡೋಲ್ಲ ಸರ್. ಯಾರ ಜೀವನ ಹಾಳಾಗಲಿ ಅಂತ ಯಾರು ಟ್ರೈನಿಂಗ್ ಕೊಡೋಲ್ಲ, ಒಳ್ಳೇದಾಗಲಿ ಅಂತ ಕೊಡ್ತಾರೆ. ಇವರು ಈ ರೀತಿ ಮಾಡಿದಾರೆ ಅಂದರೆ ಕರೆಸ್ತೀವಿ. ಇವಾಗ ಆಲ್ಮೋಸ್ಟ್ ನಾವು 2-3 ಡೇಸ್ ಕೊಪ್ಪಳದಲ್ಲಿ ಇರಲಿಲ್ಲ, ನಾವು ಔಟ್ ಆಫ್ ಸ್ಟೇಷನಲ್ಲಿದ್ವಿ. ಅವ್ರು ಬಂದ ತಕ್ಷಣ ಅವ್ರನ್ನ ಕೂಡಿಸಿ ಅದು ಏನಾಗಿದೆ, ಯಾವ ಕಾರಣಕ್ಕೆ ಹೊಡೆದಾರೆ ಅನ್ನೋದು ಗೊತ್ತಿಲ್ಲ. 2 ಹೊಡೆದಾರೆ. ನಮ್ಮ ಸಿಸ್ಟರ್, ನಮ್ಮ ತಂಗಿ ಅಂತ ಹೊಡೆದಿದ್ದೀನಿ. ಆ ಅಧಿಕಾರ ಯಾರಿಗೂ ಇಲ್ಲ. ಸ್ವಂತ ಮನೇಲಿ ಅಕ್ಕಂದ್ರ ಮೇಲೆ ಕೈ ಮಾಡೋ ಅಧಿಕಾರ ಇಲ್ಲ. ಅದಕ್ಕೆ ಅವ್ರು ಬಂದ ತಕ್ಷಣ ಅದು ಮಾತಾಡ್ಕೊಳ್ತಾರೆ. ಇದಕ್ಕೆ ಯಾವುದೇ ರೀತಿಯ ಕಂಪನಿ ಅವ್ರಿಗೆ ಹೊಡಿ ಅಂತ ಹೇಳಿಲ್ಲ. ಕಂಪನಿ ಒಳ್ಳೆ ರೀತಿಯೇ ಇದೆ, ಒಳ್ಳೆ ರೀತಿಯೇ ಮಾಡ್ಕೊಂಡು ಹೋಗ್ತಾ ಇದೆ. ಕಂಪನಿ ಒಂದು ಒಳ್ಳೆ ವ್ಯವಸ್ಥೆಯಲ್ಲಿ ಹೋಗ್ತಾ ಇದೆ. ಅದಕ್ಕೆ ಕಂಪನಿ ಕಡೆಯಿಂದ FIR ಆಗಬೇಕು ಅಂದರೆ FIR ನಾವು ಮಾಡಕ್ಕೆ ರೆಡಿ ಇದ್ದೀವಿ ಅವ್ರ ಮೇಲೆ. ಬಸವರಾಜ್ ಆಸಂಗಿ ಅವ್ರ ಮೇಲೆ, ಆಮೇಲೆ ಲಕ್ಷ್ಮಿ ಅವ್ರ ಮೇಲೆ ಕಂಪನಿ ಕಡೆಯಿಂದ ನಾವೇ FIR ಮಾಡಂದರೆ ಆಗುತ್ತೆ. ಅಂದರೆ FIR ಮಾಡಲೇಬೇಕು ಅನ್ನೋದಾಯಿತು ಅಂದರೆ FIR ನಾವು ಮಾಡ್ತೀವಿ ಸರ್. ಯಾಕಂದರೆ ಇವತ್ತು ಈ ಆಗಿರೋ ನೋವು ನಾಳೆ ಕಂಪ್ನಿ ಪ್ರೆಸ್ಟೀಜನ ಆಗಿರ್ಬೋದು, ಆಮೇಲೆ ಕಂಪ್ನಿ ಇರ್ತಕ್ಕಂಥ ಗಂಡು ಮಕ್ಕಳು ಹೆಣ್ಮಕ್ಳಿಗೆ ಮುಂದೆ ಒಂದು ಸೇಫ್ಟಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಇವ್ರ ಮೇಲೆ ನಾವು FIR ಮಾಡ್ತೀವಿ. ನನ್ನ ಹೆಸರು